ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಗೌರವಾನ್ವಿತ ಸಿದ್ದರಾಮಯ್ಯನವರಿಗೆ ಮಾತಾಡ್ತೀನಿ, ಸಾರಿಗೆ ಸಚಿವರಿಗೆ ಮಾತಾಡ್ತೀನಿ, ಏನಿದೆಲ್ಲ ಇದು ಆರೋಗ್ಯ ಸಚಿವರಿಗೆ ಮಾತಾಡ್ತೀನಿ. ನಾನು ಎಲ್ಲ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾವೆ ಇದೊಂದು ದರೋಡೆ. ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಶುದ್ಧವಾಗಿ ಆರಾಮಾಗಿ ಹೋಗೋದಿಲ್ಲ. ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಬರೀ ಸತ್ಯ ಹೋಗೋದು. ಸರಿಯಾಗಿ ವ್ಯವಸ್ಥೆ ಇಲ್ಲ, ಸರಿಯಾಗಿ ಡಾಕ್ಟರ್ ಟೈಮ್ ಸರಿಯಾಗಿ ಡಾಕ್ಟರ್ಗಳು ಬರಲ್ಲ. ನಿನ್ನೆ ಬ್ಲಡ್ ಟೆಸ್ಟ್ ಹೊರಗಡೆ ಹೋಗ್ಬೇಕು, ಟ್ಯಾಬ್ಲೆಟ್ ತರಕ್ಕೂ ಹೊರಗಡೆ ಹೋಗ್ಬೇಕು. ಇಲ್ಲಿ ಏನು ಸಿಗಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಕ್ಕೆ ಮುಚ್ಚಾಕ್ಬಿಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ನ ಸಾಯ್ತಾರೆ. ಎಲ್ಲೋ ದೂರದಿಂದ 500,000 ಕಿಲೋಮೀಟರ್ ಬಂದಿರ್ತಾರೆ, ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ, ಸರಿಯಾಗಿ ಮಾಹಿತಿ ಕೊಡಲ್ಲ. ಇದು ಆಸ್ಪತ್ರೆಗಳ ಇವು ಬೆಂಕಿ ಹಚ್ಚಬೇಕು. ಆಸ್ಪತ್ರೆಗಳಿಗೆ ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೆ ಹಳ್ಳಿಗಳಿಂದ ಬಂದಿರ್ತಾರೆ, ಬಡವರು ಏನು ಗೊತ್ತಿರ್ತವ್ರಿಗೆ ಈ ಬರಲ್ಲ ಅಂಥವ್ರಿಗೆ ಅಮಾಯಕರು ದುಡಿಸ್ಕೊಳ್ತಾರೆ. 4 ದಿನ ಆಯಿತು, ಎಷ್ಟೆಷ್ಟೋ ರೋಗಿಗಳು ಇಲ್ಲಿ ಬಂದು ಸಾಯ್ತಾ ಇದ್ದಾರೆ. ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕಿಲ್ವ ಇಲ್ಲಿ ಇರ್ತಕ್ಕಂಥವ್ರು? ನಾಯಿ ಥರ ತಿರುಗಾಡ್ತಾರೆ ಅಲ್ಲಿಂದ ಅಲ್ಲಿಗೆ. ಇದು ಒಂದು ಆಸ್ಪತ್ರೆನಾ? ಇಲ್ಲಿ ಏನು ಫ್ರೀ ಅಂತ ಬರ್ತೀವಲ್ಲ, 1 ರೂಪಾಯಿ ಇಟ್ಕೊಂಡು ಬಂದ್ರೆ ಇಲ್ಲಿ ಹೆಣ ತಗೊಂಡು ಹೋಗ್ಬೇಕು. ಇಲ್ಲಿ ದುಡ್ಡು ಇಟ್ಕೊಂಡೇ ಬರ್ಬೇಕು. ಇಲ್ಲಿ